ಓಂ ಶಾಂತಿ. ಮುರಳಿಯ ದಿನಾಂಕ 1/10/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪ್ರತಿದಿನ ರಾತ್ರಿಯಲ್ಲಿ ತಮ್ಮ ಲೆಕ್ಕಾಚಾರವನ್ನು ತೆಗೆಯಿರಿ, ಡೈರಿ ಇಡಿ, ಆಗ ಭಯವಿರುವುದು, ಎಲ್ಲಿಯೂ ನಷ್ಟವಾಗಬಾರದೆಂದು. ಪ್ರಶ್ನೆ: ಕಲ್ಪದ ಮೊದಲಿನ ಭಾಗ್ಯಶಾಲಿ ಮಕ್ಕಳಿಗೆ ತಂದೆಯ ಯಾವ ಮಾತು ತಕ್ಷಣ ಟಚ್ ಆಗುವುದು? ಕಲ್ಪದ ಮೊದಲಿನ ಭಾಗ್ಯಶಾಲಿ ಮಕ್ಕಳಿಗೆ ತಂದೆಯ ಯಾವ ಮಾತು ತಕ್ಷಣ ಟಚ್ ಆಗುವುದು? ಉತ್ತರ: ತಂದೆ ಪ್ರತಿನಿತ್ಯ ಮಕ್ಕಳಿಗೆ ಯಾವ ನೆನಪಿನ ಯುಕ್ತಿಗಳನ್ನು ತಿಳಿಸುತ್ತಾರೆ ಅದೆಲ್ಲವೂ ಭಾಗ್ಯಶಾಲಿ ಮಕ್ಕಳಿಗೆ ಟಚ್ ಆಗುವುದು. ಅವರು ತಕ್ಷಣ ಕಾರ್ಯರೂಪದಲ್ಲಿ ತರುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಸ್ವಲ್ಪ ಸಮಯ ಏಕಾಂತದಲ್ಲಿ ಬಗೀಚಾ ತೋಟದಲ್ಲಿ ಅಥವಾ ಪಾರ್ಕಲ್ಲಿ ಹೋಗಿ ಕುಳಿತುಕೊಳ್ಳಿ, ಇಲ್ಲಾಂದರೆ ಏಕಾಂತವಾಗಿ ಮನೆಯಲ್ಲಿ ಕುಳಿತುಕೊಳ್ಳಿ. ಬಾಬರವ್ರ ಜೊತೆ ಮಧುರಾತಿ ಮಧುರ ಮಾತನಾಡಿರಿ, ತಮ್ಮ ಚಾರ್ಟ್ ಇಡಿ, ಆಗ ಉನ್ನತಿ ಆಗುತ್ತಾ ಇರುವುದು. ಓಂ ಶಾಂತಿ. ಮಿಲಿಟರಿ ಅವರಿಗೆ ಮೊಟ್ಟ ಮೊದಲು ಎಚ್ಚರಿಕೆ ಕೊಡಲಾಗುವುದು, ಅಟೆನ್ಷನ್ ಪ್ಲೀಸ್ ಎಂದು, ಗಮನ ಕೊಡಿ ಎಂದು. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ? ಮಕ್ಕಳಿಗೆ ತಿಳಿಸಲಾಗುವುದು, ಈ ಜ್ಞಾನ ತಂದೆ ಈ ಸಮಯದಲ್ಲಿಯೇ ಕೊಡಲು ಸಾಧ್ಯ. ತಂದೆಯೇ ಓದಿಸುತ್ತಾರೆ. ಭಗವಾನು ವಾಚ ಅಲ್ವಾ? ಮೂಲ ಮಾತಾಗಿದೆ. ಭಗವಂತ ಯಾರು ಓದಿಸುತ್ತಾರೆ? ಈ ಮಾತುಗಳು ಮೊದಲು ತಿಳಿದುಕೊಂಡು ನಿಶ್ಚಯ ಮಾಡಿಕೊಳ್ಳಬೇಕು. ನಂತರ ಅತೀಂದ್ರಿಯ ಸುಖದಲ್ಲಿಯೂ ಇರಬೇಕು. ಆತ್ಮನಿಗೆ ಬಹಳ ಖುಷಿ ಆಗಬೇಕು. ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ತಂದೆ ಒಂದೇ ಬಾರಿ ಬಂದು ಆಸ್ತಿ ಕೊಡಲು ನಮ್ಮನ್ನು ಮಿಲನ ಮಾಡುತ್ತಾರೆ. ಯಾವ ಆಸ್ತಿ? ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಕೊಡುತ್ತಾರೆ. 5000 ವರ್ಷಗಳಿಗೆ ಮೊದಲಿನಂತೆ. ಇದಂತೂ ಪಕ್ಕಾ ನಿಶ್ಚಯವಿದೆ. ತಂದೆ ಬಂದಿದ್ದಾರೆ, ಪುನಃ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮತ್ತೆ ಕಲಿಸಬೇಕಾಗುವುದು. ತಾವು ಮಕ್ಕಳಿಗೆ ಮತ್ತಾರೂ ಸಹ ಕಲಿಸಲಾಗುವುದಿಲ್ಲ. ತನ್ನಷ್ಟಕ್ಕೆ ತಾನೇ ಬಾಯಿಂದ ಮಮ್ಮ ಬಾಬಾ ಅಂತ ಬರುತ್ತಲ್ವ, ಅಮ್ಮ ಅಪ್ಪ ಅಂತ ಮಕ್ಕಳಿಗೆ ಬರುತ್ತೆ ಅಲ್ವಾ? ಏಕೆಂದರೆ ಅಕ್ಷರಗಳಂತೂ ಕೇಳಿರ್ತಾರೆ. ಇವರಾಗಿದ್ದಾರೆ ಆತ್ಮಿಕ ತಂದೆ. ಆತ್ಮನಿಗೆ ಆಂತರಿಕ ಗುಪ್ತ ನಶೆ ಇರಬೇಕು. ಆತ್ಮವೇ ಓದುವುದು. ಪರಂಪಿತ ಪರಮಾತ್ಮನಿಗೆ ನಾಲೆಜ್ಫುಲ್ ಎಂದು ಹೇಳಲಾಗುವುದು. ಅವರು ಏನು ವಿದ್ಯಾಭ್ಯಾಸ ಮಾಡಿಲ್ಲ, ಅವರಲ್ಲಿ ಜ್ಞಾನವಂತೂ ಇದ್ದೇ ಇದೆ. ಯಾವ ಜ್ಞಾನ? ಇದು ಸಹ ತಾವು ಆತ್ಮ ತಿಳಿದುಕೊಂಡಿದ್ದೀರಾ. ಬಾಬಾರವರಲ್ಲಿ ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಹೇಗೆ ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ವಿನಾಶವಾಗುವುದು, ಇದೆಲ್ಲವನ್ನು ತಿಳಿದುಕೊಂಡಿದ್ದೀರಾ. ಆದ್ದರಿಂದ ತಂದೆಗೆ ತಿಳಿಸುವವರೆಂದು ಹೇಳಲಾಗುವುದು. ತಿಳಿಸುವವರ ಅರ್ಥ ಏನಾಗಿದೆ? ಇದನ್ನು ಯಾರೂ ಸಹ ಬಿಲ್ಕುಲ್ ತಿಳಿದುಕೊಂಡಿಲ್ಲ. ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ. ಈ ಸ್ಲೋಗನ್ ಅವಶ್ಯವಾಗಿ ಹಾಕಿರಿ. ಮನುಷ್ಯರು ಆಗಿದ್ದು ಒಂದು ವೇಳೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಡ್ಯೂರೇಷನ್ ಮತ್ತು ರಿಪಿಟೇಷನನ್ನು ತಿಳಿದುಕೊಂಡಿಲ್ಲವೆಂದರೆ ಏನೆಂದು ಹೇಳಲಾಗುವುದು? ಈ ರಿಪಿಟೇಷನ್ ಎಂಬ ಅಕ್ಷರವೂ ಸಹ ಬಹಳ ಅವಶ್ಯಕವಾಗಿದೆ. ಪುನರಾವರ್ತನೆ ಎಂಬ ಅಕ್ಷರವೂ ಬಹಳ ಅಗತ್ಯವಾಗಿದೆ. ಕರೆಕ್ಷನ್ ಅಂತೂ ಆಗ್ತಿರತ್ತೆ ಅಲ್ವಾ? ಗೀತೆಯ ಭಗವಂತ ಯಾರು? ಈ ಚಿತ್ರ ದೊಡ್ಡದಾಗಿ ಫಸ್ಟ್ ಕ್ಲಾಸ್ ಆಗಿ ಇರಬೇಕು. ಪೂರ್ತಿ ವಿಶ್ವದಲ್ಲಿ ಇದಾಗಿದೆ ಎಲ್ಲದಕ್ಕಿಂತ ನಂಬರ್ 1 ತಪ್ಪು. ಪರಂಪಿತ ಪರಮಾತ್ಮನನ್ನು ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಹೇಳುತ್ತಾರೆ ಎಲ್ಲರೂ ಭಗವಂತನ ರೂಪ ಎಂದು. ಹೇಗೆ ಚಿಕ್ಕ ಮಕ್ಕಳ ಜೊತೆ ಕೇಳಲಾಗತ್ತೆ, ತಾವು ಯಾರ ಮಕ್ಕಳೆಂದು ಹೇಳ್ತಾರೆ, ಇಂತಹವರ ಮಗ ಅಥವಾ ಮಗಳು ಎಂದು. ಅವರು ಯಾರ ಮಗ ಅಂತ ಕೇಳಿದ್ರೆ ಇಂತಹವರ ಮಗ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ನಮ್ಮ ಮಕ್ಕಳು ಅವರು ಅಂತ ಹೇಳಿ, ತಂದೆ ತಾಯಿ ಹೇಳ್ತಾರೆ ನಮ್ಮ ಮಕ್ಕಳು ಎಂದು. ಹಾಗೆಯೇ ಮನುಷ್ಯರು ಭಗವಂತನನ್ನು ತಿಳಿದುಕೊಳ್ಳದ ಕಾರಣದಿಂದಾಗಿ ಹೇಳ್ತಾರೆ ನಾವು ಭಗವಂತ ಎಂದು. ಇಷ್ಟೆಲ್ಲ ಪೂಜೆಯೂ ಮಾಡುತ್ತಿರ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಗಾಯನವೂ ಇದೆ. ಬ್ರಹ್ಮರವರ ರಾತ್ರಿ ಎಂದಾಗ ಅವಶ್ಯವಾಗಿ ಬ್ರಾಹ್ಮಣಿಯರ ರಾತ್ರಿಯೂ ಆಗುವುದು.
ಇದೆಲ್ಲವೂ ಸಹ ಧಾರಣೆ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಈ ಧಾರಣೆಯೂ ಸಹ ಯಾರಿಗೆ ಆಗತ್ತೆ? ಯಾರು ಯೋಗದಲ್ಲಿ ಇರುತ್ತಾರೆ ಅವರಿಗೆ ಧಾರಣೆಯಾಗುವುದು. ನೆನಪಿಗೆ ಬಲ ಎಂದು ಹೇಳಲಾಗುವುದು. ಜ್ಞಾನವಾಗಿದೆ ಸೋರ್ಸ್ ಆಫ್ ಇನ್ಕಮ್, ಸಂಪಾದನೆಗೆ ಮೂಲ ಆಧಾರ. ನೆನಪಿನಿಂದ ಶಕ್ತಿ ಸಿಗುವುದು, ಅದರಿಂದ ವಿಕರ್ಮ ವಿನಾಶವಾಗುವುದು. ತಾವು ಬುದ್ಧಿಯ ಯೋಗವನ್ನು ತಂದೆಯ ಜೊತೆ ಜೋಡಿಸಬೇಕು. ಈ ಜ್ಞಾನವನ್ನು ತಂದೆ ಈಗಲೇ ಕೊಡುತ್ತಿದ್ದಾರೆ. ಎಲ್ಲ ಮಾತುಗಳು ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ. ಈ ಧಾರಣೆಯೂ ಸಹ ಯಾರಿಗಾಗುತ್ತೆ ಎಂದರೆ ಯಾರು ಯೋಗದಲ್ಲಿ ಇರುತ್ತಾರೆ. ನೆನಪಿಗೆ ಬಲ ಎಂದು ಹೇಳಲಾಗುವುದು. ಜ್ಞಾನವಾಗಿದೆ ಸಂಪಾದನೆಗೆ ಮೂಲ ಆಧಾರ. ನೆನಪಿನಿಂದ ಶಕ್ತಿ ಸಿಗುವುದು, ಅದರಿಂದ ವಿಕರ್ಮ ವಿನಾಶವಾಗುವುದು. ತಮ್ಮ ಬುದ್ಧಿಯ ಯೋಗ ತಂದೆಯ ಜೊತೆ ಜೋಡಿಸಬೇಕು. ಈ ಜ್ಞಾನವನ್ನು ತಂದೆ ಈಗಲೇ ಕೊಡುತ್ತಾರೆ, ಮತ್ತೆಂದಿಗೂ ಸಹ ನಮಗೆ ಸಿಗುವುದಿಲ್ಲ. ತಂದೆಯ ವಿನಃ ಮತ್ತಾರೂ ಸಹ ಕೊಡಲಾಗುವುದಿಲ್ಲ. ಬಾಕಿ ಎಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಕರ್ಮಕಾಂಡದ ಕ್ರಿಯೆಗಳಾಗಿವೆ. ಅದಕ್ಕೆ ಜ್ಞಾನ ಎಂದು ಹೇಳುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನ ಒಬ್ಬ ತಂದೆಯ ಬಳಿ ಇದೆ. ಅದನ್ನು ನಾವು ಬ್ರಾಹ್ಮಣರಿಗೆ ತಂದೆ ಕೊಡುತ್ತಾರೆ. ಬೇರೆ ಯಾರ ಬಳಿಯೂ ಸಹ ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ. ಪ್ರಪಂಚದಲ್ಲಿ ಎಷ್ಟೆಲ್ಲ ಧರ್ಮಗಳು ಮಠಪಂಥಗಳಿವೆ, ಎಷ್ಟೆಲ್ಲ ಮತಗಳಿವೆ. ಮಕ್ಕಳಿಗೆ ತಿಳಿಸುವುದರಲ್ಲಿ ಎಷ್ಟು ಪರಿಶ್ರಮವಾಗುವುದು, ಎಷ್ಟು ಬಿರುಗಾಳಿಗಳು ಬರುತ್ತವೆ. ಗಾಯನವೂ ಇದೆ, ನನ್ನ ಜೀವನವನ್ನು ಪಾರು ಮಾಡಿ, ನನ್ನ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಭಗವಂತ ಎಂದು. ಎಲ್ಲರ ದೋಣಿಯಂತೂ ಪಾರಾಗಲು ಆಗುವುದಿಲ್ಲ. ಕೆಲವು ದೋಣಿಗಳು ಮುಳುಗಿ ಹೋಗುತ್ತೆ, ಕೆಲವು ನಿಂತು ಬಿಡುತ್ತೆ. 2-3 ವರ್ಷ ಆಗತ್ತೆ. ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಕೆಲವರಂತೂ ತುಂಡು ತುಂಡಾಗಿಬಿಡ್ತಾರೆ, ಕೆಲವರು ಅಲ್ಲೇ ನಿಂತು ಬಿಡುತ್ತಾರೆ. ಇದರಲ್ಲಿ ಪರಿಶ್ರಮ ಬಹಳ ಇದೆ. ಆರ್ಟಿಫಿಷಿಯಲ್ ಯೋಗವೂ ಸಹ ಎಷ್ಟೆಲ್ಲ ತಯಾರಾಗಿದೆ, ಎಷ್ಟೆಲ್ಲ ಯೋಗ ಆಶ್ರಮಗಳಿವೆ. ಆತ್ಮಿಕ ಯೋಗ ಆಶ್ರಮ ಯಾವುದೂ ಇಲ್ಲ. ತಂದೆಯೇ ಬಂದು ಆತ್ಮರಿಗೆ ಆತ್ಮಿಕ ಯೋಗವನ್ನು ಕಲಿಸುತ್ತಾರೆ. ತಂದೆ ಹೇಳುತ್ತಾರೆ, ಇದಂತೂ ಬಹಳ ಸಹಜ ಯೋಗವಾಗಿದೆ, ಇದರಷ್ಟು ಸಹಜ ಬೇರೆ ಯಾವುದೂ ಇಲ್ಲ. ಆತ್ಮವೇ ಶರೀರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತದೆ. 84 ಜನ್ಮಗಳು ಮ್ಯಾಕ್ಸಿಮಮ್. ಬಾಕಿಯಂತೂ ಕಡಿಮೆ ಆಗ್ತಾನೆ ಹೋಗುತ್ತೆ. ಈ ಮಾತುಗಳು ಸಹ ತಾವು ಮಕ್ಕಳಲ್ಲಿ ಕೆಲವರ ಬುದ್ಧಿಯಲ್ಲಷ್ಟೇ ಇದೆ. ಬುದ್ಧಿಯಲ್ಲಿ ಧಾರಣೆಯೂ ಸಹ ಬಹಳ ಕಷ್ಟಕರವಾಗಿ ಆಗುವುದು. ಮೊದಲ ಮಾತನ್ನು ತಂದೆ ತಿಳಿಸುತ್ತಾರೆ, ಎಲ್ಲಿಯೇ ಹೋದರೂ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ. ತಂದೆಯ ಪರಿಚಯ ಹೇಗೆ ಕೊಡುವುದು? ಇದಕ್ಕಾಗಿ ಯುಕ್ತಿಗಳನ್ನು ರಚಿಸಲಾಗುವುದು. ಯಾವಾಗ ನಿಶ್ಚಯವಾಗತ್ತೆ ಆಗ ತಿಳಿದುಕೊಳ್ಳುತ್ತಾರೆ ತಂದೆಯಂತೂ ಸತ್ಯವಾಗಿದ್ದಾರೆ ಎಂದು. ಅವಶ್ಯವಾಗಿ ತಂದೆ ಸತ್ಯ ಮಾತುಗಳನ್ನೇ ತಿಳಿಸುತ್ತಾರೆ. ಇದರಲ್ಲಿ ಸಂಶಯ ಬರಬಾರದು. ನೆನಪಿನಲ್ಲಿಯೇ ಪರಿಶ್ರಮವಿರುವುದು. ಇದರಲ್ಲಿ ಮಾಯೆ ಅಪೋಸಿಷನ್ ಮಾಡುತ್ತೆ. ಗಳಿಗೆ ಗಳಿಗೆಗೂ ನೆನಪನ್ನು ಮರೆಸುತ್ತದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಕ್ಕಳೇ ಚಾರ್ಟ್ ಬರೆಯಿರಿ. ಬಾಬರವರು ಸಹ ನೋಡುತ್ತಾರೆ ಯಾರು ಎಷ್ಟು ನೆನಪು ಮಾಡುತ್ತಾರೆ ಎಂದು. 3/4% ಸಹ ಚಾರ್ಟು ಅಂದರೆ 3/4% ಜನನೂ ಕೂಡ ಮಕ್ಕಳು ಕೂಡ ಚಾರ್ಟನ್ನು ಬರೆಯುವುದಿಲ್ಲ. ಕೆಲವರು ಹೇಳುತ್ತಾರೆ ನಾವಂತೂ ಪೂರ್ತಿ ದಿನ ನೆನಪಿನಲ್ಲೇ ಇರುತ್ತೇವೆ ಎಂದು. ಬಾಬಾ ಹೇಳುತ್ತಾರೆ ಇದಂತೂ ಬಹಳ ಕಷ್ಟ. ಪೂರ್ತಿ ಹಗಲು ರಾತ್ರಿ ಬಂಧನದಲ್ಲಿರುವವರು ಪೆಟ್ಟು ತಿನ್ನುತ್ತಿರುತ್ತಾರೆ ಮತ್ತು ನೆನಪಿನಲ್ಲಿ ಇರುತ್ತಾರೆ. ಶಿವ ತಂದೆ ಯಾವಾಗ ಈ ಸಂಬಂಧಿಕರಿಂದ ನಮಗೆ ಮುಕ್ತಿ ಸಿಗತ್ತೆ ಅಂತ ಕೇಳ್ಕೊಳ್ತಾರೆ. ಬಾಬರವರ ನೆನಪಿನಲ್ಲಿ ಇರ್ತಾರೆ. ಆತ್ಮ ಕರೆಯುತ್ತೆ, ಬಾಬಾ ನಾವು ಬಂಧನದಿಂದ ಹೇಗೆ ಮುಕ್ತರಾಗುವುದು ಎಂದು. ಒಂದು ವೇಳೆ ಯಾರಾದರೂ ಬಹಳ ನೆನಪಿನಲ್ಲಿದ್ದರೆ ಬಾಬಾರವರಿಗೆ ಚಾರ್ಟ್ ಕಳುಹಿಸಬೇಕು. ಡೈರೆಕ್ಷನ್ ಸಿಗತ್ತೆ. ಪ್ರತಿನಿತ್ಯ ರಾತ್ರಿಯಲ್ಲಿ ತಮ್ಮ ಲೆಕ್ಕಾಚಾರವನ್ನು ತೆಗೆಯಿರಿ. ಡೈರಿ ಇಡಿ. ಡೈರಿ ಇಡುವುದರಿಂದ ಭಯ ಇರುತ್ತೆ, ನಮಗೇನು ನಷ್ಟ ಆಗ್ತಾ ಇಲ್ವಾ ಅಥವಾ ನಷ್ಟ ಆಗಬಾರ್ದು ಅಂತ ಭಯ ಇರುತ್ತೆ. ಬಾಬರವರು ನೋಡ್ತಾರೆ. ಆಗ ಏನು ಹೇಳ್ತಾರೆ, ಇಷ್ಟು ಪ್ರಿಯಾತಿ ಪ್ರಿಯ ತಂದೆಯನ್ನು ಅಷ್ಟು ಸಮಯವೂ ನೆನಪು ಮಾಡುವುದಿಲ್ಲವಾ? ಲೌಕಿಕ ತಂದೆಯನ್ನು, ಲೌಕಿಕ ಸ್ತ್ರೀಯನ್ನು ತಾವು ನೆನಪು ಮಾಡುತ್ತೀರಾ. ನನ್ನನ್ನು ಅಷ್ಟು ಸ್ವಲ್ಪನೂ ಸಹ ನೆನಪು ಮಾಡುವುದಿಲ್ಲ.
ಚಾರ್ಟ್ ಇಡಿ, ಆಗ ತಮಗೆ ತಾವೇ ನಾಚಿಕೆ ಪಟ್ಕೊಳ್ತೀರಾ. ಈ ಪರಿಸ್ಥಿತಿಯಲ್ಲಿ ನಾವು ಎಂತಹ ಪದವಿಯನ್ನು ಪಡೆದುಕೊಳ್ಳಬಹುದೆಂದು. ಆದ್ದರಿಂದ ಬಾಬಾರವರು ಚಾರ್ಟ್ ಕಡೆ ಜೋರು ಕೊಡ್ತಿದ್ದಾರೆ, ಚಾರ್ಟ್ ಇಡಲಿಕ್ಕೆ ಹೇಳ್ತಿದ್ದಾರೆ. ತಂದೆಯನ್ನು ಮತ್ತು 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಬೇಕು, ಆಗ ಚಕ್ರವರ್ತಿ ರಾಜರಾಗುತ್ತೀರಾ. ತಾವು ಸಮಾನರನ್ನಾಗಿ ಮಾಡಿಕೊಂಡಾಗ ಪ್ರಜೆಗಳ ಮೇಲೆ ರಾಜ್ಯ ಮಾಡುತ್ತೀರಾ. ಇದಿರುವುದೇ ರಾಜಯೋಗ. ನರನಿಂದ ನಾರಾಯಣ ಆಗಲು ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ. ಹೀಗೆ ಆತ್ಮನನ್ನು ನೋಡಲಾಗುವುದಿಲ್ಲ, ತಿಳಿದುಕೊಳ್ಳಲಾಗುವುದು. ಇವರಲ್ಲಿ ಆತ್ಮ ಇದೆ ಎಂಬುದನ್ನು ತಿಳಿದುಕೊಳ್ಳಲಾಗುವುದು. ಈ ಲಕ್ಷ್ಮೀನಾರಾಯಣರದ್ದು ಅವಶ್ಯವಾಗಿ ರಾಜಧಾನಿ ಇರುವುದು. ಎಲ್ಲರಿಗಿಂತ ಜಾಸ್ತಿ ಪರಿಶ್ರಮ ಇವರೇ ಪಟ್ಟಿದ್ದಾರೆ, ಅದಕ್ಕೆ ಸ್ಕಾಲರ್ಶಿಪ್ ಪಡೆದುಕೊಳ್ಳುತ್ತಾರೆ. ಅವಶ್ಯವಾಗಿ ಇವರಿಗೆ ಬಹಳಷ್ಟು ಪ್ರಜೆಗಳಿರಬಹುದು, ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅಂದಾಗ ಅವಶ್ಯವಾಗಿ ಬಹಳ ಯೋಗ ಮಾಡಿರಬಹುದು, ಆಗಲೇ ಪಾಸ್ವಿತಾನರಾಗಿದ್ದಾರೆ. ಸೊ ಇದು ಸಹ ಕಾರಣ ಬೇಕಲ್ವ. ನಮ್ಮ ಯೋಗ ಯಾಕೆ ಜೋಡಣೆ ಆಗುತ್ತಿಲ್ಲ ಎಂಬುದಕ್ಕೆ ಕಾರಣವೂ ಬೇಕಲ್ವ. ಕೆಲಸ ಕಾರ್ಯಗಳ ಜಂಜಾಟದಲ್ಲಿ ಬಹಳ ಬುದ್ಧಿಯೋಗ ಹೊರಟು ಹೋಗುತ್ತೆ. ಇದರಿಂದ ಸಮಯವನ್ನು ತೆಗೆದು ಈ ಕಡೆ ಅಂದರೆ ಕೆಲಸ ಕಾರ್ಯಗಳಿಂದ ಸಮಯವನ್ನು ತೆಗೆದು ಜ್ಞಾನದ ಕಡೆ ಜಾಸ್ತಿ ಗಮನ ಕೊಡಬೇಕು. ಸ್ವಲ್ಪ ಸಮಯವನ್ನು ತೆಗೆದು ತೋಟದಲ್ಲಿ ಅಥವಾ ಏಕಾಂತದಲ್ಲಿ ಕುಳಿತುಕೊಳ್ಳಬೇಕು. ಅಕ್ಕಂದ್ರಂತೂ ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ, ಅವರು ಮನೆಯನ್ನು ಸಂಭಾಲನೆ ಮಾಡಬೇಕಾಗತ್ತೆ. ಅಣ್ಣಂದಿರಿಗೆ ಬಹಳ ಸಹಜವಾಗತ್ತೆ. ಕಲ್ಪದ ಮೊದಲು ಯಾರು ಭಾಗ್ಯಶಾಲಿಗಳಾಗಿದ್ದರೂ ಅವರಿಗೆ ಇದು ಟಚ್ ಆಗತ್ತೆ. ವಿದ್ಯಾಭ್ಯಾಸವಂತೂ ಬಹಳ ಚೆನ್ನಾಗಿದೆ. ಬಾಕಿ ಪ್ರತಿಯೊಬ್ಬರ ಬುದ್ಧಿ ತಮ್ಮದೇ ಆಗಿರುವುದು. ಹೇಗಾದರೂ ಮಾಡಿ ತಂದೆಯಿಂದ ಆಸ್ತಿ ಪಡೆಯಬೇಕು. ತಂದೆ ಡೈರೆಕ್ಷನ್ ಎಲ್ಲ ಕೊಡ್ತಿರ್ತಾರೆ, ಮಾಡಬೇಕಾಗಿರೋದು ಮಕ್ಕಳೇ. ಬಾಬಾ ಡೈರೆಕ್ಷನ್ ಕೊಡ್ತಾರೆ ಜನರಲ್ಲಾಗಿ. ಒಬ್ಬೊಬ್ಬರು ಪರ್ಸ್ನಲ್ಲಾಗಿ ಬಂದು ಕೆಲವ್ರು ಕೇಳಿದ್ರೂ ಕೂಡ ಬಾಬಾ ಡೈರೆಕ್ಷನ್ ಕೊಡ್ತಾರೆ. ಜನರಲ್ಲಾಗೂ ಎಲ್ಲರಿಗೂ ಕೊಡ್ತಾರೆ. ವ್ಯಕ್ತಿಗತ ರೂಪದಲ್ಲಿ ಬಂದು ಬಾಬರುವರ ಬಳಿ ಡೈರೆಕ್ಷನ್ ಕೇಳಿದ್ರೂ ಕೊಡ್ತಾರೆ. ತೀರ್ಥಯಾತ್ರೆಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿಗೆ ಹೋಗ್ತಾರೆ, ಮಾರ್ಗದರ್ಶಕರು ಅವರಿಗೆ ಎಚ್ಚರಿಕೆ ಕೊಡ್ತಿರ್ತಾರೆ. ಭಾಳ ಕಷ್ಟಕರದಿಂದ ದೊಡ್ಡ ದೊಡ್ಡ ಪರ್ವತಗಳಿಗೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗುತ್ತಾರೆ. ತಾವು ಮಕ್ಕಳಿಗಂತೂ ತಂದೆ ಸಹಜ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡಬೇಕು, ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಬೇಕು. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ತಂದೆಯೇ ಬಂದು ಜ್ಞಾನವನ್ನು ಕೊಟ್ಟು ಹೊರಟು ಹೋಗುತ್ತಾರೆ. ಆತ್ಮನಷ್ಟು ತೀವ್ರವಾಗಿರುವಂತಹ ರಾಕೆಟ್ ಮತ್ಯಾವುದೂ ಸಹ ಇರಲು ಸಾಧ್ಯವಿಲ್ಲ. ಅವರಂತೂ ಚಂದ್ರನ ಮೇಲೆ ಹೋಗುವುದರಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆ ಸೈನ್ಸಿನ ಕಲೆಯೂ ಕೂಡ ವಿನಾಶದಲ್ಲಿ ಸಹಯೋಗ ಕೊಡುವುದು. ಅದಾಗಿದೆ ಸೈನ್ಸು, ನಿಮ್ಮದಾಗಿದೆ ಸೈಲೆನ್ಸು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇದಾಗಿದೆ ಆಳವಾದ ಶಾಂತಿ. ನಾನು ಆತ್ಮ ಶರೀರದಿಂದ ಭಿನ್ನನಾಗಿದ್ದೇನೆ. ಈ ಶರೀರ ಹಳೆಯ ಚಪ್ಪಲಿಯಾಗಿದೆ. ಹೇಗೆ ಹಾವು ಮತ್ತು ಆಮೆಯ ಉದಾಹರಣೆಯೂ ಸಹ ತಮಗಾಗಿ ಇದೆ. ತಾವು ಸಹ ಹುಳಗಳಂತಹ ಮನುಷ್ಯರನ್ನು ಬೂಬು ಮಾಡಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೀರಾ. ವಿಷಯ ಸಾಗರದಿಂದ ಕ್ಷೀರಸಾಗರದಲ್ಲಿ ಕರೆದುಕೊಂಡು ಹೋಗುವುದು ತಮ್ಮ ಕೆಲಸವಾಗಿದೆ. ಸನ್ಯಾಸಿಗಳಿಗೆ ಈ ಯಜ್ಞ ತಪ ಏನು ಮಾಡಬೇಕಾಗಿರುವುದಿಲ್ಲ. ಭಕ್ತಿ ಮತ್ತು ಜ್ಞಾನ ಗೃಹಸ್ಥಿಗಳಿಗಾಗಿ ಇದೆ. ಅವರಿಗೋಸ್ಕರ ಅಂತೂ ಸತ್ಯಯುಗದ ಪಾತ್ರ ಇಲ್ಲ. ಸನ್ಯಾಸಿಗಳಿಗಾಗಿ ಸತ್ಯಯುಗದಲ್ಲಿ ಅವರು ಬರಬೇಕಾಗಿಲ್ಲ. ಅವರೇನು ತಿಳ್ಕೊಳ್ತಾರೆ ಈ ಮಾತುಗಳಿಂದ? ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈ ನಿವೃತ್ತಿ ಮಾರ್ಗದವರದು. ಯಾರು ಪೂರ್ತಿ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಅವರೇ ಡ್ರಾಮಾನುಸಾರವಾಗಿ ಬರುತ್ತಾರೆ. ಇದರಲ್ಲಿಯೂ ಸಹ ನಂಬರ್ ವಾರಾಗಿ ತಯಾರಾಗುತ್ತಾರೆ. ಮಾಯೆ ಬಹಳ ಪ್ರಬಲವಾಗಿದೆ. ಕಣ್ಣುಗಳು ಬಹಳ ಕ್ರಿಮಿನಲ್ ಇದೆ, ವಿಕಾರಿ ಇದೆ. ಜ್ಞಾನದ 3ನೆಯ ನೇತ್ರ ಸಿಗುವುದರಿಂದ ಕಣ್ಣುಗಳು ನಿರ್ವಿಕಾರಿ ಆಗತ್ತೆ. ನಂತರ ಅರ್ಧ ಕಲ್ಪ ಎಂದಿಗೂ ಸಹ ವಿಕಾರಿ ಆಗುವುದಿಲ್ಲ. ಇದಾಗಿದೆ ಬಹಳ ಮೋಸಗಾರ ಕಣ್ಣುಗಳು. ತಾವೆಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಕರ್ಮೇಂದ್ರಿಯಗಳು ಶೀತಲವಾಗುತ್ತವೆ.
ನಂತರ 21 ಜನ್ಮಗಳಿಗಾಗಿ ಕರ್ಮೇಂದ್ರಿಯಗಳು ಚಂಚಲತೆಯಲ್ಲಿ ಬರುವುದಿಲ್ಲ. ಅಲ್ಲಿ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಇರುವುದಿಲ್ಲ. ಎಲ್ಲ ಕರ್ಮೇಂದ್ರಿಯಗಳು ಶಾಂತ ಸತೋಗುಣಿ ಆಗಿರುತ್ತವೆ. ದೇಹಾಭಿಮಾನದ ನಂತರವೇ ಎಲ್ಲ ಶೈತಾನಿ ಬರುವಂಥದ್ದು, ವಿಕಾರಗಳೆಲ್ಲ ಬರುವಂತಹದ್ದು. ಫಸ್ಟು ದೇಹಾಭಿಮಾನ ಬರುತ್ತೆ, ಆಮೇಲೆ ಎಲ್ಲ ವಿಕಾರಗಳು ಬರುತ್ತವೆ. ತಂದೆ ತಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಅರ್ಧ ಕಲ್ಪಕ್ಕಾಗಿ ತಮಗೆ ಆಸ್ತಿ ಸಿಗುವುದು. ಯಾರೆಷ್ಟು ಪರಿಶ್ರಮ ಪಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಿಶ್ರಮ ಪಡಬೇಕು ದೇಹಿ ಅಭಿಮಾನಿ ಆಗಲು. ನಂತರ ಕರ್ಮೇಂದ್ರಿಯಗಳು ಮೋಸ ಮಾಡಿಸುವುದಿಲ್ಲ. ಅಂತಿಮದವರೆಗೆ ಯುದ್ಧ ನಡೆಯುತ್ತಿರುತ್ತದೆ. ಯಾವಾಗ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ ಆಗ ಈ ಯುದ್ಧವು ಪ್ರಾರಂಭವಾಗುವುದು. ದಿನ ಪ್ರತಿದಿನ ಶಬ್ದವಾಗುವುದು. ಮೃತ್ಯುವಿಗೆ ಭಯ ಪಡುತ್ತಾರೆ ಎಲ್ಲರೂ. ತಂದೆ ಹೇಳುತ್ತಾರೆ, ಈ ಜ್ಞಾನ ಎಲ್ಲರಿಗಾಗಿ ಇದೆ. ಕೇವಲ ತಂದೆಯ ಪರಿಚಯ ಕೊಡಬೇಕು. ನಾವು ಆತ್ಮರು ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ. ಗಾಡ್ ಫಾದರ್ ಅಂತ ಹೇಳುತ್ತೇವೆ ಅಲ್ವಾ. ಕೆಲವರಂತೂ ನೇಚರನ್ನು ಒಪ್ಪಿಕೊಳ್ಳುವವರು ಇರ್ತಾರೆ, ಆದರೆ ಭಗವಂತ ಅಂತೂ ಇದ್ದಾರೆ ಅಲ್ವಾ. ಪ್ರಕೃತಿಯನ್ನು ಒಪ್ಕೊಂಡ್ರೂ ಕೂಡ ಪ್ರಕೃತಿಯನ್ನು ಭಗವಂತ ಅಲ್ಲ. ಭಗವಂತನನ್ನು ನೆನಪು ಮಾಡಿದ್ರೆ ಮುಕ್ತಿ, ಜೀವನ್ ಮುಕ್ತಿ ಸಿಗತ್ತೆ. ಅದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಕು. ಮೋಕ್ಷವಂತೂ ಯಾರಿಗೂ ಸಿಗುವುದಿಲ್ಲ. ವಿಶ್ವದ ಭೂಗೋಳ ಚರಿತ್ರೆಯಂತೂ ರಿಪೀಟ್ ಆಗಲೇಬೇಕು. ಬುದ್ಧಿಯು ಸಹ ಹೇಳುತ್ತೆ, ಯಾವಾಗ ಸತ್ಯಯುಗ ಇತ್ತು ಆಗ ಒಂದೇ ಭಾರತವಿತ್ತು. ಮನುಷ್ಯರಂತೂ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಲ್ವಾ. ಲಕ್ಷಾಂತರ ವರ್ಷಗಳ ಮಾತಂತೂ ಇರಲು ಸಾಧ್ಯವಿಲ್ಲ. ಲಕ್ಷಾಂತರ ವರ್ಷಗಳಿತ್ತೆಂದರೆ ಎಷ್ಟು ಸಂಖ್ಯೆ ಆಗಬೇಕಾಗಿತ್ತು, ಮನುಷ್ಯರ ಸಂಖ್ಯೆ. ತಂದೆ ಹೇಳುತ್ತಾರೆ, ಈಗ ಕಲಿಯುಗ ಪೂರ್ಣವಾಗಿ ಸತ್ಯಯುಗದ ಸ್ಥಾಪನೆಯಾಗುತ್ತಿದೆ. ಅವರು ತಿಳಿದುಕೊಳ್ಳುತ್ತಾರೆ, ಕಲಿಯುಗವಂತೂ ಇನ್ನೂ ಚಿಕ್ಕ ಮಗುವಾಗಿದೆ, ಇಷ್ಟೊಂದು ವರ್ಷಗಳ ಆಯುಷ್ಯಿದೆ ಎಂದು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಕಲ್ಪ ಇರುವುದೇ 5000 ವರ್ಷಗಳದು. ಭಾರತದಲ್ಲಿಯೇ ಸ್ಥಾಪನೆಯಾಗುತ್ತಿದೆ. ಭಾರತವೇ ಈಗ ಸ್ವರ್ಗವಾಗುತ್ತಿದೆ. ಈಗ ನಾವು ಶ್ರೀಮತದಂತೆ ಈ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಮೊಟ್ಟ ಮೊದಲ ಶಬ್ದವೇ ಈ 2 ಆಗಿದೆ. ಎಲ್ಲಿಯವರೆಗೆ ತಂದೆಯ ಮೇಲೆ ನಿಶ್ಚಯವಾಗುವುದಿಲ್ಲ ಅಲ್ಲಿಯವರೆಗೆ ಪ್ರಶ್ನೆಗಳನ್ನು ಕೇಳುತ್ತಾ ಇರ್ತಾರೆ. ನಂತರ ಯಾವುದೇ ಮಾತಿನ ಉತ್ತರ ಸಿಗಲಿಲ್ಲ ಅಂದರೆ, ಕೆಲವು ಮಾತುಗಳಿಗೆ ಸಿಗತ್ತೆ, ಕೆಲವು ಮಾತುಗಳಿಗೆ ಉತ್ತರ ಸಿಗಲಿಲ್ಲ ಅಂತಂದರೆ ತಿಳ್ಕೊಳ್ತಾರೆ ಇವ್ರಿಗೇನೂ ಗೊತ್ತಿಲ್ಲ. ಮತ್ತು ಹೇಳುತ್ತಾರೆ ಭಗವಂತ ನಮಗೆ ಓದಿಸ್ತಿದ್ದಾರೆ ಅಂತ. ಅದಕ್ಕೆ ಮೊಟ್ಟ ಮೊದಲು ಒಂದು ಮಾತಿನ ಮೇಲೆ ನಿಲ್ಲಬೇಕು, ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಇಲ್ಲಾಂದರೆ ಈ BKSಗೆ ಇಷ್ಟೇ ಗೊತ್ತಿದೆ ಅಂತ ಅಂದ್ಕೊಳ್ತಾರೆ. ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಉತ್ತರ ಸಿಗಲಿಲ್ಲ ಅಂತಂದರೆ ಬಿಟ್ಟು ಬಿಡುತ್ತಾರೆ. ಮತ್ತು ಹೇಳ್ತಾರೆ ಇವ್ರಿಗೇನೂ ಗೊತ್ತಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಫಸ್ಟು ತಂದೆಯ ಪರಿಚಯ ಕೊಡಿ, ತಂದೆಯ ಮೇಲೆ ನಿಶ್ಚಯ ಮಾಡಿಸಿ. ಮೊದಲು ತಂದೆಯ ಮೇಲೆ ನಿಶ್ಚಯ ಮಾಡಿಕೊಂಡಾಗ ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ, ಅವರು ರಚಯಿತ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಯುಗ ಯುಗದಲ್ಲೂ ಬರುವುದಿಲ್ಲ, ಕಲ್ಪದ ಸಂಗಮ ಯುಗದಲ್ಲಿ ಬಂದಿದ್ದೇನೆ, ನಾನೇ ಹೊಸ ಸೃಷ್ಟಿಯ ರಚಯಿತ ಆಗಿದ್ದೇನೆ ಅಂದಾಗ ಮಧ್ಯದಲ್ಲಿ ಹೇಗೆ ಬರಲಿ? ನಾನು ಬರುವುದೇ ಹಳೆಯದು ಮತ್ತು ಹೊಸ ಪ್ರಪಂಚದ ಮಧ್ಯದಲ್ಲಿ. ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುವುದು. ತಾವು ಪುರುಷೋತ್ತಮರು ಸಹ ಇಲ್ಲಿಯೇ ಆಗುತ್ತೀರಾ. ಲಕ್ಷ್ಮೀನಾರಾಯಣ ಎಲ್ಲರಿಗಿಂತ ಪುರುಷೋತ್ತಮರು. ಮುಖ್ಯ ಗುರಿ ಉದ್ದೇಶವೂ ಸಹ ಎಷ್ಟು ಸಹಜವಾಗಿದೆ. ಎಲ್ಲರಿಗೂ ಹೇಳಿ ಈಗ ಸ್ಥಾಪನೆಯಾಗುತ್ತಿದೆ ಎಂದು. ಬಾಬಾ ಹೇಳ್ತಾರೆ, ಪುರುಷೋತ್ತಮ ಎಂಬ ಅಕ್ಷರವನ್ನು ಅವಶ್ಯವಾಗಿ ಹಾಕಿರಿ. ಏಕೆಂದರೆ ಇಲ್ಲಿ ತಾವು ಕನಿಷ್ಠರಿಂದ ಪುರುಷೋತ್ತಮರಾಗುತ್ತೀರಾ. ಇಂತಹ ಮುಖ್ಯ ಮಾತುಗಳನ್ನು ಮರೆಯಬಾರದು. ಮತ್ತು ಸಂವಂತ ವರ್ಷದ ಡೇಟನ್ನು ಕೂಡ ಅವಶ್ಯವಾಗಿ ಬರೆಯಬೇಕು. ಇಂತಹ ಮುಖ್ಯ ಮಾತುಗಳನ್ನು ಮರೆಯಬಾರದು. ಮತ್ತು ಸಂವಂತದ ಡೇಟನ್ನು ಸಹ ಅವಶ್ಯವಾಗಿ ಬರೆಯಬೇಕು. ಇಲ್ಲಿ ತಮಗೆ ಮೊದಲಿಂದಲೇ ರಾಜ್ಯ ಪ್ರಾರಂಭವಾಗುವುದು. ಅನ್ಯರ ರಾಜ್ಯ ಮೊದಲೇ ಬರುವುದಿಲ್ಲ. ಅಂದರೆ ಸತ್ಯುಗದಲ್ಲಿ ಬೇರೆ ಧರ್ಮದವರು ಯಾರೂ ಬರುವುದಿಲ್ಲ, ಅವರು ಬರುವುದೇ ದ್ವಾಪರದಿಂದ.
ಅವರಂತೂ ಧರ್ಮಸ್ಥಾಪಕರು ಬರ್ತಾರೆ, ಅನಂತರ ಅವರ ಧರ್ಮದ ಆತ್ಮರೆಲ್ಲರೂ ಬರ್ತಾರೆ, ನಂತರ ವೃದ್ಧಿ ಆಗುವುದು. ಕೋಟ್ಯಾಂತರ ಸಂಖ್ಯೆ ಆದಾಗ ಅವರ ರಾಜ್ಯ ನಡೆಯುತ್ತೆ. ನಿಮ್ಮದಂತೂ ಪ್ರಾರಂಭದಿಂದ ಸತ್ಯಯುಗದಲ್ಲಿ ರಾಜ್ಯವಿರುವುದು. ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಸತ್ಯಯುಗದಲ್ಲಿ ಇಷ್ಟು ರಾಜ್ಯ ಎಲ್ಲಿಂದ ಬಂತು ಎಂದು. ಕಲಿಯುಗದ ಅಂತಿಮದಲ್ಲಿ ಇಷ್ಟೆಲ್ಲ ಧರ್ಮಗಳಿವೆ, ಮತ್ತು ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಹೇಗೆ ಆಯಿತು? ಇಷ್ಟೆಲ್ಲ ವಜ್ರ ವೈಡೂರ್ಯಗಳ ಮಹಲ್ಲುಗಳಿರುತ್ತವೆ. ಭಾರತ ಆ ರೀತಿ ಇತ್ತು, ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತಿತ್ತು. 5000 ವರ್ಷಗಳ ಮಾತಾಗಿದೆ. ಲಕ್ಷಾಂತರ ವರ್ಷಗಳ ಲೆಕ್ಕಾಚಾರ ಎಲ್ಲಿಂದ ಬರುವುದು? ಮನುಷ್ಯರು ಎಷ್ಟು ತಬ್ಬಿಬ್ಬಾಗಿದ್ದಾರೆ. ಈಗ ಅವರಿಗೆ ತಿಳಿಸುವವರು ಯಾರು? ಅವರು ತಿಳಿದುಕೊಳ್ಳುವುದೇ ಇಲ್ಲ ನಾವು ಅಸುರಿ ರಾಜ್ಯದಲ್ಲಿದ್ದೇವೆ ಎಂದು. ದೇವತೆಗಳ ಮಹಿಮೆ ಮಾಡಲಾಗುವುದು. ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು, ಸರ್ವಕಲಾ ಸಂಪನ್ನರೆಂದು. ಅವರಲ್ಲಿ ಪಂಚವಿಕಾರಗಳಂತೂ ಇರುವುದಿಲ್ಲ, ಏಕೆಂದರೆ ದೇಹಿ ಅಭಿಮಾನಿಗಳಾಗಿದ್ದೇವೆ ಅಂದಾಗ ತಂದೆ ಹೇಳುತ್ತಾರೆ, ಮುಖ್ಯ ಮಾತು ನೆನಪಿನ ಮಾತು. 84 ಜನ್ಮಗಳನ್ನು ಪಡೆಯುತ್ತಾ ತಾವು ಪತಿತರಾಗಿದ್ದೀರಾ. ಈಗ ಪುನಃ ಪವಿತ್ರರಾಗಬೇಕು. ಇದು ಡ್ರಾಮಾದ ಚಕ್ರವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಜ್ಞಾನದ 3ನೆಯ ನೇತ್ರವನ್ನು ಧಾರಣೆ ಮಾಡಿಕೊಂಡು ತಮ್ಮ ಮೋಸಗಾರ ಕಣ್ಣುಗಳನ್ನು ನಿರ್ವಿಕಾರಿ ಮಾಡಿಕೊಳ್ಳಬೇಕು. ನೆನಪಿನಿಂದಲೇ ಕರ್ಮೇಂದ್ರಿಯಗಳು ಶೀತಲ ಸತೋಗುಣಿ ಆಗುತ್ತವೆ. ಆದ್ದರಿಂದ ಇದೇ ಪರಿಶ್ರಮ ಪಡಬೇಕು. 2ನೇ ಪಾಯಿಂಟು, ಕೆಲಸ ಕಾರ್ಯಗಳಿಂದ ಸಮಯವನ್ನು ತೆಗೆದು ಏಕಾಂತದಲ್ಲಿ ಹೋಗಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಕಾರಣವನ್ನು ನೋಡಬೇಕು. ನಮ್ಮ ಯೋಗ ಯಾಕೆ ಜೋಡಣೆಯಾಗುತ್ತಿಲ್ಲ? ಅವಶ್ಯವಾಗಿ ತಮ್ಮ ಚಾರ್ಟ್ ಇಡಬೇಕು. ವರದಾನ, ಸಹನ ಶಕ್ತಿಯ ಮೂಲಕ ಅವಿನಾಶಿ ಮತ್ತು ಮಧುರ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಆಗಿರಿ. ಸಹನ ಶಕ್ತಿಯ ಮೂಲಕ ಅವಿನಾಶಿ ಮತ್ತು ಮಧುರ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಆಗಿರಿ. ವರದಾನದ ವಿಶ್ಲೇಷಣೆ, ಸಹನೆ ಮಾಡಿಕೊಳ್ಳುವುದು ಸಾಯುವುದಲ್ಲ, ಆದರೆ ಎಲ್ಲರ ಹೃದಯದಲ್ಲಿ ಸ್ನೇಹದಿಂದ ಬದುಕುವುದು. ಎಂತಹ ವಿರೋಧಿಗಳೇ ಆಗಲಿ, ರಾವಣನಿಗಿಂತಲೂ ತೀಕ್ಷ್ಣವಾಗಿರುವವರೇ ಇರಲಿ, 1 ಬಾರಿ ಅಲ್ಲ 10 ಬಾರಿ ಸಹನೆ ಮಾಡಿಕೊಳ್ಳಬೇಕಾಗಿ ಬರಲಿ, ಮತ್ತೆಯೂ ಸಹ ಸಹನ ಶಕ್ತಿಯ ಫಲ ಅವಿನಾಶಿಯಾಗಿರುವುದು ಮತ್ತು ಮಧುರವಾಗಿರುವುದು. ಕೇವಲ ಈ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ, ನಾನಿಷ್ಟು ಸಹನೆ ಮಾಡಿಕೊಂಡೆ ಅಂದಾಗ ಇವರು ಸ್ವಲ್ಪ ಮಾಡ್ಕೋಬೇಕಲ್ವಾ, ಈ ಭಾವನೆ ಇಟ್ಟುಕೊಳ್ಳಬೇಡಿ. ಅಲ್ಪಕಾಲದ ಫಲದ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ, ದಯೆಯ ಭಾವವನ್ನು ಇಟ್ಟುಕೊಳ್ಳಿ. ಇದಾಗಿದೆ ಸೇವಾಭಾವ. ಸೇವಾಭಾವ ಇರುವವರು ಸರ್ವರ ಬಲಹೀನತೆಗಳನ್ನು ಸಮಾವೇಶ ಮಾಡಿಕೊಳ್ಳುತ್ತಾರೆ, ಎದುರಿಸುವುದಿಲ್ಲ. ಅವರನ್ನು ಎದುರಿಸಬೇಡಿ, ಸೇವಾಭಾವವನ್ನು ಇಟ್ಟುಕೊಳ್ಳಿ, ದಯೆಯ ಭಾವವನ್ನು ಇಟ್ಟುಕೊಳ್ಳಿ ಅಂತಾರೆ ಬಾಬರವರು. ಸ್ಲೋಗನ್, ಏನೆಲ್ಲ ಕಳೆದು ಹೋಗಿದೆ ಅದನ್ನು ಮರೆಯಿರಿ. ಕಳೆದು ಹೋಗಿರುವ ಮಾತುಗಳಿಂದ ಶಿಕ್ಷಣವನ್ನು ಪಡೆದು ಮುಂದಕ್ಕಾಗಿ ಸದಾ ಎಚ್ಚರಿಕೆಯಿಂದ ಇರಿ. ಏನೆಲ್ಲ ಯಾವ ಮಾತುಗಳೆಲ್ಲ ಕಳೆದು ಹೋಗಿದೆ ಅದನ್ನು ಮರೆಯಿರಿ. ಕಳೆದು ಹೋಗಿರುವ ಮಾತುಗಳಿಂದ ಶಿಕ್ಷಣವನ್ನು ಪಡೆದು ಮುಂದಕ್ಕಾಗಿ ಸದಾ ಎಚ್ಚರಿಕೆಯಿಂದ ಇರಿ. ಅವ್ಯಕ್ತ ಇಶಾರೆ, ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ. ಹೀಗೆ ಬಾಪ್ದಾದರವರಿಗೆ ದಯೆ ಬರುತ್ತೆ. ಹಾಗೆಯೇ ತಾವು ಮಕ್ಕಳು ಸಹ ಮಾಸ್ಟರ್ ದಯಾ ಹೃದಯಿಗಳಾಗಿ ತಮ್ಮ ಮನಸ್ಸ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮರಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿಗಳನ್ನು ಕೊಡಿ. ಯಾವಾಗ ಸ್ವಲ್ಪ ಸಮಯದಲ್ಲಿಯೇ ಪೂರ್ತಿ ವಿಶ್ವದ ಸೇವೆ ಸಂಪನ್ನ ಮಾಡಬೇಕು, ತತ್ವಗಳ ಸಹಿತವಾಗಿ ಎಲ್ಲರನ್ನೂ ಪಾವನ ಮಾಡಬೇಕು ಅಂದಾಗ ಮನಸ್ಸಿನ ಮೂಲಕ ತೀವ್ರ ಗತಿಯಿಂದ ಸೇವೆ ಮಾಡಿ.
ಯೋಗದ ಶಕ್ತಿಗಳನ್ನು ಪ್ರಯೋಗದಲ್ಲಿ ತನ್ನಿ. ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಓಂ ಶಾಂತಿ.